ಸಂಡೇಲಿಂದ ಈ ಸಂಡೆಗೆ ಇವತ್ತು ರೈತರಿಗೆ ಇವತ್ತಿಗೆ 9 ದಿವಸ ಆಯ್ತು ಸರ್. ಅಷ್ಟಕ್ಕಿಂತ ಮೊದಲು 4 ದಿವಸ ಬಂದಾಗಿತ್ತು. 2 ಪಂಪು ಪಿಕಪ್ ಆದವು. 2 ಪಂಪ್ ಪಿಕಪ್ ಮೇಲೆ ಅದಾದಮೇಲೆ ಟೋಟಲ್ 15 ದಿವಸದ ಮೇಲೆ ಡಿಫ್ರೆನ್ಸ್ ಹಾಕತ್ತೆ ಸರ್. ಟೋಟಲ್ ಬಂದಾಗಿದ್ದು 7 ದಿವಸ ಆಯ್ತು ಸರ್ ಇವತ್ತಿಗೆ. ನಿನ್ನೆ ರಾತ್ರಿ ಒಂದು ಗಾಡಿ ಬಂದದ, 2 ಗಂಟೆಲಿಂದ ಕ್ಯೂ ಹತ್ತೀವಿ. 3 ಕಿಲೋಮೀಟ್ರ್ ತನಕ ಕ್ಯೂ ಅದ. ಯಾರಿಗೆ ಒಬ್ಬೊಬ್ಬರಿಗೆ ನೈಟ್ ಹಾಕಿದವ್ರಿಗೆ 500 ಹಾಕ್ಯಾರ. ಈಗ ಹಾಕೋರಿಗೆ 100 ರೂಪಾಯಿ ಹೆಚ್ಚು ಕಡಿಮೆ ಹಾಕಾಕತ್ತಾರ. ಪರಿಣಾಮ ರಾಯಚೂರಿನ ಆಟೋ ಚಾಲಕರ ಸಮಸ್ಯೆಯಿಂದ LPG ಸಿಗದೆ ಬಹಳಷ್ಟು ತೊಂದರೆಯಲ್ಲಿದ್ದಾರೆ ಆಟೋ ಚಾಲಕರು. ಕಳೆದ 2-3 ದಿನಗಳಿಂದ ಸುಮಾರಷ್ಟು 7ರಿಂದ 5,000 ತನ ಆಟೋ ಚಾಲಕರ ಬದುಕು ಬಹಳ ಹೀನಾಯ ಪರಿಸ್ಥಿತಿಯಲ್ಲಿ ಇದೆ. ಅದು 4 ದಿವಸದಿಂದ ಪೂರ ಗ್ಯಾಸ್ ಪಂಪ್ ಅಂತ ಪೂರ ಕಂಪ್ಲೀಟ್ ಬಂದಾಗಿದೆ. CNG ಗ್ಯಾಸ್ ಮತ್ತೆ ಎಲ್ಲ 3 ಪಂಪ್ ಇದೆ ನಮ್ಮ ರಾಯಚೂರಲ್ಲಿ. 3 ಪಂಪ್ ಬಂದಾಗಿದ್ದಾವೆ. ದುಡಿಯೋ ಅವಶ್ಯಕತೆ ಆಟೋ ದುಡಿದ್ರೆ ಮಾತ್ರ ಸಮಸ್ಯೆ ನೀಡ್ತದೆ, ಜೀವನ ನೀಡ್ತದೆ. ಇಲ್ಲ ನಡೆಯಂಗಿಲ್ಲ. ವಾರ 15 ದಿವಸ ಆಗಿ ಬಂದು ಸ್ವಲ್ಪ ಆಗ್ತಿತ್ತು, ಇಷ್ಟು ನಡ್ಸ್ಕೊಂತ ಹೋಗಿ ಇವತ್ತಿಗೆ 3 ದಿವಸ ಆಯ್ತು ಕಂಟಿನ್ಯೂ ಬಂದಾಗ್ಬಿಟ್ಟು ಏನಿಲ್ಲ ಗ್ಯಾಸ್ ಅಲ್ಲಿ. ಗ್ಯಾಸ್ ಬಂದಾಗಿ 5 ದಿನ ಆಯ್ತ್ರಿ. ಆಟೋ ಚಾಲಕರ ಪರಿಸ್ಥಿತಿ ಬಹಳ ಗಂಭೀರ ಅದ. ಕೆಲವೇ 20 ದಿನದಲ್ಲಿ 65 ರೂಪಾಯಿ ರೇಟ್ ಇತ್ತು, ಆಲ್ರೆಡಿ 85 ರೂಪಾಯಿ ರೇಟ್ ಆಗಿದೆ. ಮತ್ತೆ ಇವಾಗ ಏನ್ ಮ್ಯಾನೇಜರ್ ಅವರು ಅಲ್ಲಿ ಮಾತಾಡಿದ್ರೆ ಅಲ್ಲಿ 120 ರೂಪಾಯಿ ಇಲ್ಲಿ ಬೀಳ್ತದ ಅಂತ ಹೇಳ್ತಾರ. ಆ ತರ ಪರಿಸ್ಥಿತಿ ಆದ್ರೆ ನಮ್ಮ ಹತ್ರ ಸ್ಟಾಕ್ ಖತಮ್ ಆಗಿ 6 ದಿನ ಆಯ್ತು. ಇದುವರೆಗೂ ಸ್ಟಾಕ್ ಇಲ್ಲ. 7 ಡೇಟ್ಗೆ ಬರ್ತದ ಅಂತ ಹೇಳಿದ್ದಾರೆ. ಇನ್ನ ಕನ್ಫರ್ಮ್ ಆಗಿಲ್ಲ. ಶಿಪ್ 5ನೇ ತಾರೀಕು ಬರ್ತದೆ ಅಂತ ಹೇಳಿದ್ದಾರೆ. ಅದು ಕನ್ಫರ್ಮ್ ಇಲ್ಲ. ಅದ ಬಂದಾದ್ಮೇಲೆ ನಮ್ದು ಸ್ಟಾಕ್ ಓಪನ್ ಆಗ್ತದೆ. ಪರಿಸ್ಥಿತಿ ಈ 3 ಪಂಪ್ಗಳಲ್ಲಿ ಯಾವುದೇ ತರದ ಅಂತ ಪರಿಸ್ಥಿತಿ ಇಲ್ಲ. ಇಲ್ಲಿ ಬಂದಾಗಿದೆ. ಜಿಲ್ಲಾಡಳಿತ ಬರೀ ನೆಪಕ್ಕಾಗಿ ಅಷ್ಟೇ ಮಾತ್ರ ಹೇಳ್ತಿದೆ ಸ್ಟಾಕ್ ಇದೆ ಅಂತ. ಕೇಂದ್ರ ಸರ್ಕಾರನು ಅದೇ ಹೇಳ್ತಿದೆ ಸ್ಟಾಕ್ ಇದೆ ಅಂತ ಹೇಳಿ. ಆ ನಂತರ ರಾಜ್ಯದ ಆಹಾರ ನಾಗರಿಕ ಸಚಿವರನ್ನು ಹೇಳ್ತಾರೆ ಇಲ್ಲ ನಮ್ಮಲ್ಲಿ ಸ್ಟಾಕ್ ಇದೆ. ಆದ್ರೆ ಈ ಆಟೋ ಚಾಲಕರ ಬದುಕರ ಜೊತೆ ಈ ಸರ್ಕಾರಗಳು ಚೆಲ್ಲಾಟ ಆಡ್ತಾ ಇದೆ.